ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಅಗಸ್ತ್ಯರ ಅನುಗ್ರಹ ಕಥೆಯ 2ನೆಯ ಭಾಗವನ್ನು ತಿಳಿಸಿಕೊಡುತ್ತೇವೆ. ಹಿಂದಿನ ವಿಡಿಯೋದಲ್ಲಿ ಮಹಾಮಹಿಮೆಯುಳ್ಳ ಅಗಸ್ತ್ಯರ ಆಶ್ರಮಕ್ಕೆ ರಾಮನು ಸೀತೆ ಮತ್ತು ಲಕ್ಷ್ಮಣರ ಜೊತೆ ಬಂದನು. ಮುಂದೆ ಅಗಸ್ತ್ಯರ ಆಶ್ರಮ ತುಂಬ ಸುಂದರವಾಗಿತ್ತು. ಅಲ್ಲಿ ಹಲವು ದೇವಸ್ಥಾನ ಮಂದಿರಗಳು ಇದ್ದವು. ಅವಕ್ಕೆಲ್ಲ ಭೇಟಿ ನೀಡಿ ನಂತರ ಅಗಸ್ತ್ಯರ ಆಶ್ರಮದೊಳಗೆ ರಾಮ ಸೀತೆ ಲಕ್ಷ್ಮಣರು ಬಂದರು. ಅಗಸ್ತ್ಯರ ಆಶೀರ್ವಾದ ಪಡೆದುಕೊಂಡರು. ಅವರು ರಾಮನಿಗೆ, ರಾಮ, ನೀನು ಕಾಡಿಗೆ ಬಂದಿರುವ ವಿಷಯ ತಿಳಿಯಿತು. ದಯವಿಟ್ಟು ಇದಕ್ಕೆ ಬೇಸರ ಪಡಬೇಡ. ನೀನು ಕಾಡಿಗೆ ಬಂದಿರುವುದು ದೈವೇಚ್ಛೆ ಎಂದರು. ರಾಮನು, ಮುನಿಗಳೇ, ನಾನು ನನ್ನ ತಂದೆಯ ಆಜ್ಞೆ ಪಾಲಿಸುತ್ತಿದ್ದೇನೆ. ಅದಕ್ಕೆ ನನಗೆ ಯಾವ ಬೇಸರವೂ ಇಲ್ಲ. ನಾವು ಇನ್ನೂ ಹಲವು ವರ್ಷ ಇಲ್ಲೇ ಇರಬೇಕಾಗಬಹುದು. ಹಾಗಾಗಿ ನನಗೆ ಇರಲು ಹತ್ತಿರದಲ್ಲಿ ನೀರು ಇರುವಂಥ ಒಂದು ಸುಂದರವಾದ ಸ್ಥಳ ಬೇಕು. ಅದನ್ನು ನೀವೇ ಸೂಚಿಸಬೇಕು ಎಂದನು. ಅಗಸ್ತ್ಯರು ಶ್ರೀರಾಮನಿಗೆ, ಇಲ್ಲೇ ಹತ್ತಿರದಲ್ಲಿ ಪಂಚವಟಿ ಎಂಬ ಪ್ರದೇಶವಿದೆ. ಅಲ್ಲಿ ನಿಮಗೆ ಎಲ್ಲ ಬೇಕಾದ ವ್ಯವಸ್ಥೆಯೂ ಇದೆ. ಹಣ್ಣು ಹಂಪಲು ಸಿಗುತ್ತದೆ ಮತ್ತು ಗೋದಾವರಿ ನದಿ ಅಲ್ಲೇ ಹರಿಯುತ್ತದೆ ಎಂದರು. ನೀನು ಹೋಗುವುದಕ್ಕೂ ಮುಂಚೆ ನಾನು ನಿನಗೆ ಕೆಲವು ಅಸ್ತ್ರಗಳನ್ನು ಕೊಡುತ್ತೇನೆ ಎಂದು ಹೇಳಿ 2 ಬತ್ತಳಿಕೆಗಳನ್ನು, ರತ್ನ ಖಚಿತವಾದ ಚಾಪವನ್ನು, ವಿಷ್ಣು ಧನಸ್ಸನ್ನು, ಖಡ್ಗಗಳನ್ನು ಮತ್ತು ಅಮೋಘಾಸ್ತ್ರವನ್ನು ಕೊಟ್ಟರು. ಅವೆಲ್ಲ ಹಿಂದೆ ರಾಕ್ಷಸರ ವಿರುದ್ಧ ಮಹಾವಿಷ್ಣು ಉಪಯೋಗಿಸಿದ್ದ ಅಸ್ತ್ರಗಳಾಗಿದ್ದವು. ಆ ಬತ್ತಳಿಕೆ ಅಕ್ಷಯವಾಗಿದ್ದವು, ಅಂದರೆ ಅದರಲ್ಲಿ ಬಾಣಗಳು ಯಾವಾಗಲೂ ತುಂಬಿಯೇ ಇರುತ್ತಿತ್ತು. ಇಂತಹ ದಿವ್ಯಾಸ್ತ್ರಗಳನ್ನು ಅಗಸ್ತ್ಯರು ರಾಮನಿಗೆ ಅನುಗ್ರಹಿಸಿದರು. ರಾಮನು ಭಕ್ತಿಯಿಂದ ಅವುಗಳನ್ನು ಸ್ವೀಕರಿಸಿ ಅಗಸ್ತ್ಯರ ಆಶೀರ್ವಾದ ಪಡೆದು ಪಂಚವಟಿ ಕಡೆಗೆ ಹೊರಟರು. ದಾರಿಯಲ್ಲಿ ಅವರಿಗೆ ಒಂದು ದೊಡ್ಡ ಹದ್ದು ಕಾಣಿಸಿತು. ಅದು ಆಲದ ಮರದ ಮೇಲೆ ಕುಳಿತಿತ್ತು. ರಾಮ ಅದನ್ನು ಯಾವುದೋ ರಾಕ್ಷಸ ಇರಬೇಕು ಎಂದುಕೊಂಡ. ಆದರೆ ತಿಳಿದುಕೊಳ್ಳುವ ಕುತೂಹಲದಿಂದ, ನೀನು ಯಾರು ಎಂದು ಕೇಳಿದ. ಆಗ ಆ ಹದ್ದು, ನಾವು ವೈನತೆಯರು. ಕಶ್ಯಪ ಬ್ರಹ್ಮನಿಗೆ ವಿನತೆ ಎಂಬ ಹೆಂಡತಿ ಇದ್ದಳು. ಆ ವಿನತೆಗೆ ಗರುಡ ಹಾಗೂ ಅರುಣ ಎಂಬ 2 ಮಕ್ಕಳಿದ್ದರು. ವಿನತೆಯ ಮಕ್ಕಳಾಗಿದ್ದರಿಂದ ಅವರಿಗೆ ವೈನತೆಯ ಎಂಬ ಹೆಸರು ಬಂತು. ಗರುಡ ವಿಷ್ಣುವಿಗೆ ವಾಹನನಾದನು. ಅರುಣನು ಸೂರ್ಯನಿಗೆ ಸಾರಥಿಯಾದನು. ಅರುಣನಿಗೆ ಸಂಪಾತಿ ಮತ್ತು ಜಟಾಯು ಎಂದು 2 ಮಕ್ಕಳು. ನಾನೇ ಆ ಜಟಾಯು. ನಾನು ಬಹಳ ವರ್ಷದಿಂದ ಇಲ್ಲೇ ಇದ್ದೇನೆ ಎಂದನು. ಹಾಗೆ ನೀವು ಯಾರು, ಇಲ್ಲಿಗೇಕೆ ಬಂದಿದ್ದೀರಿ ಎಂಬ ವಿಷಯವನ್ನು ವಿಚಾರಿಸಿದನು. ಆಗ ರಾಮನು ಅವರ ಪರಿಚಯ ಮಾಡಿಕೊಂಡನು. ಅದನ್ನು ಕೇಳಿ ಜಟಾಯುಗೆ ಸಂತೋಷವಾಯಿತು. ರಾಮ, ನಾನು ನಿಮ್ಮ ತಂದೆ ದಶರಥನ ಗೆಳೆಯ. ನನಗೆ ವಯಸ್ಸಾಗಿದೆ. ಆದರೂ ನೀವು ಪಂಚವಟಿಯಲ್ಲೇ ಇದ್ದರೆ ನಾನು ನಿಮಗೆ ಬೇಕಾದಾಗ ಸಹಾಯ ಮಾಡುತ್ತೇನೆ ಎಂದನು. ರಾಮನಿಗೂ ತುಂಬ ಸಂತೋಷವಾಯಿತು. ನಂತರ ಅವರು ಅಲ್ಲೇ ಒಂದು ಜಾಗ ಹುಡುಕಿಕೊಂಡು ಇರಬೇಕೆಂದು ಯೋಚಿಸಿದರು. ಅಗಸ್ತ್ಯರು ಹೇಳಿದಂತೆ ದಂಡಕಾರಣ್ಯದಲ್ಲೇ ಪಂಚವಟಿಯು ಅತ್ಯಂತ ಸುಂದರ ಪ್ರದೇಶವಾಗಿತ್ತು. ಅಲ್ಲಿ 5 ವಟವೃಕ್ಷಗಳು ಒಟ್ಟಿಗೆ ಇದ್ದಿದ್ದರಿಂದ ಅದಕ್ಕೆ ಪಂಚವಟಿ ಎಂಬ ಹೆಸರು ಬಂದಿತ್ತು. ಅಲ್ಲಿಗೆ ಬಂದ ಕೂಡಲೇ ಆ ಜಾಗ ನೋಡಿ ಅವರಿಗೆ ಸಂತೋಷವಾಯಿತು. ಲಕ್ಷ್ಮಣನು ಮರದ ದಿಮ್ಮಿಗಳನ್ನು ಹಾಗೂ ಕುಟೀರ ನಿರ್ಮಿಸಲು ಬೇಕಾದ ವಸ್ತುಗಳನ್ನು ಉಪಯೋಗಿಸಿ ಒಂದು ಕುಟೀರ ಕಟ್ಟಿದ. ಅಲ್ಲಿಗೆ ಗೃಹ ಪ್ರವೇಶವನ್ನೂ ಮಾಡಿದರು. ಮುಂದಿನ ವಿಡಿಯೋದಲ್ಲಿ ಶೂರ್ಪಣಖಿಯ ಕಥೆಯನ್ನು ತಿಳಿಸಿಕೊಡುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.